ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ರೆಸಿಪಿ ಬಂದು ಕೊಕೊನಟ್ ಸ್ವೀಟು. ಈ ಕೊಕೊನಟ್ ಸ್ವೀಟ್ನ ಯಾರು ಬೇಕಾದರೂ ಮಾಡ್ಬೋದು. ತುಂಬ ಸಿಂಪಲ್ ಪ್ರೋಸೆಸ್ಸು, ತುಂಬ ಜ್ಯೂಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಬನ್ನಿ ಯಾವ ಥರ ಮಾಡೋದು ಕೊಕೊನಟ್ ಸ್ವೀಟು ಅಂತ ನೋಡೋಣ. ಮೊದಲು ತೆಂಗಿನಕಾಯಿ ಸ್ವೀಟ್ ಮಾಡೋಕ್ಕೋಸ್ಕರ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತೊಗೊಂಬಿಟ್ಟು ಮೇಲೆ ಬ್ರೌನ್ ಪಾರ್ಟೆಲ್ಲ ರಿಮೂವ್ ಮಾಡಿಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮೊದಲು ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ, ಈ ಥರ ಮೊದಲು ಗ್ರೈಂಡ್ ಮಾಡ್ಕೊಬೇಕು. ಈ ಥರ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ಬಿಸಿ ನೀರು ಹಾಕ್ಬಿಟ್ಟು ಮತ್ತು ಫೈನ್ ಪೇಸ್ಟಾಗಿ ಮತ್ತೆ ಗ್ರೈಂಡ್ ಮಾಡ್ಕೊಬೇಕು. ನೈಸಾಗಿ ಗ್ರೈಂಡ್ ಮಾಡಿರೋಂಥ ತೆಂಗಿನಕಾಯಿ ತುರಿನ ಸೋಸ್ಕೊಂಡು ತೆಂಗಿನಕಾಯಿ ಹಾಲನ್ನ ಸೈಡಿಗೆ ಇಡಿ. ಮತ್ತು ಈಗ ಪಕ್ಕದಲ್ಲಿ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪನ ಕರಗಿಸ್ಕೊಳ್ಳಿ. ತುಪ್ಪ ಕರಗಾದ್ಮೇಲೆ ಇದಕ್ಕೆ ನಾನಿಲ್ಲಿ 1 ಗ್ಲಾಸಷ್ಟು ಚಿರೋಟಿ ರವೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗಿ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ನೀವು ಹುರ್ಕೋಬೇಕು ಈ ಚಿರೋಟಿ ರವೆನ. ನಿಮಗೇನಾದರೂ ಸ್ವೀಟು ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬೇಕು ಅಂತಂದರೆ ನೀವು ಚಿರೋಟಿ ರವೆನ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. 1 ಕಪ್ ಚಿರೋಟಿ ರವೆಗೆ ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ನೀವೇನಾದರೂ ಅರ್ಧ ಕಪ್ ಚಿರೋಟಿ ರವೆ ತೊಗೊಂಡಿದ್ದೀರಿ ಅಂತಂದರೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಹುರ್ಕೊಳ್ಳಿ. ಗೋಧಿ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು. ಈ ಹಬ್ಬದ ಟೈಮಲ್ಲೆಲ್ಲ ನಾವು ತೆಂಗಿನಕಾಯೆಲ್ಲ ಜಾಸ್ತಿ ಹೊಡೆದಿರ್ತೀವಲ್ಲ, ದೇವಸ್ಥಾನಕ್ಕೆಲ್ಲ ಮತ್ತು ಮನೆಯಲ್ಲಿ ದೇವ್ರಿಗೆಲ್ಲ ಹೊಡೆದಿರ್ತೀವಲ್ಲ, ಆವಾಗ ತೆಂಗಿನಕಾಯಿ ಜಾಸ್ತಿ ಉಳಿದಿರ್ತಾವಲ್ಲ, ಆ ಟೈಮಲ್ಲಿ ನೀವು ಈ ಸ್ವೀಟ್ನ ಮಾಡಿ ತೆಂಗಿನಕಾಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಗೋಧಿ ಹಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಿದ್ದೀವಲ್ಲ, ಈಗ ಹುರ್ಕೊಂಡಾದ್ಮೇಲೆ ಇದಕ್ಕೆ ಕಾಯಿ ಹಾಲು ಸ್ವಲ್ಪನೇ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು 1 ಕಪ್ಪು ಚಿರೋಟಿ ರವೆಗೆ 2 ಕಪ್ಪಷ್ಟು ಕಾಯಿ ಹಾಲು ಬೇಕಾಗುತ್ತೆ. ಸ್ವಲ್ಪನೇ ಅವಾಗವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ ಕಟ್ ಆಫ್ ಮಾಡಿಬಿಟ್ಟು ಇದು ರವೆ ಎಲ್ಲ ನೀಟಾಗಿ ತಣ್ಣಗಾಗೋವರೆಗೂ ಸ್ವಲ್ಪ ಸೈಡಿಗೆ ಇಡಿ. ಮತ್ತು ಈಗ ಪಕ್ಕದಲ್ಲಿ ಪಾಕ ಮಾಡೋಕ್ಕೋಸ್ಕರ ನಾನು ಇಲ್ಲಿ 1 ಕಪ್ಪು ಚಿರೋಟಿ ರವೆಗೆ 3/4 ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. 3/4 ಕಪ್ಪು ಸಕ್ಕರೆಗೆ 3/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೊಬೇಕು. ಈ ಪಾಕಕ್ಕೆ ಏಲಕ್ಕಿ ಪುಡಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಡಿ. ಮತ್ತು ಈಗ ಪಕ್ಕದಲ್ಲಿ ನಾವು ಕಲಸಿಟ್ಟಿರೋಂಥ ಮಿಶ್ರಣವನ್ನು ನೀಟಾಗಿ ಸಾಫ್ಟಾಗಿ ಮತ್ತೆ ಇನ್ನೊಂದು ಸರಿ ಕಲಿಸ್ಕೊಬೇಕಾಗುತ್ತೆ. ನಾವು ಹಾಕಿರೋ ಕಾಯಿ ಹಾಲೆಲ್ಲ ಚಿರೋಟಿ ರವೆ ಬೇಗ ಹೀರ್ಕೊಳ್ಳುತ್ತಲ್ವ, ಅದು ಮತ್ತೆ ಸಾಫ್ಟ್ ಆಗುತ್ತೆ ರವೆ ಎಲ್ಲ. ಅದಕ್ಕೋಸ್ಕರ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮಲ್ಲಿ ಬೇಕಾದ್ರೆ ನಿಮ್ಗೆ ಇನ್ನೇನಾದ್ರು ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕಾಯಿ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಸಾಫ್ಟಾಗಿ ನಾದ್ಕೊಬೇಕು ಹಿಟ್ಟನ್ನ. ನಾದ್ಕೊಂಡಾದ್ಮೇಲೆ ಈ ಥರ ಚಪಾತಿ ಉಂಡೆ ಥರ ಮಾಡಿಬಿಟ್ಟು ಇದ್ರ ಮೇಲೆ ನಿಮ್ಗೆ ಡಿಸೈನ್ ಏನಾದರೂ ಬೇಕಂದರೆ ಫೋರ್ಕಲ್ಲಿ ಡಿಸೈನ್ ಮಾಡ್ಕೊಳ್ಳಿ. ಇಲ್ಲ ನಾರ್ಮಲಾಗಿ ಸಾಕು ಅಂತಂದರೆ ಪಕ್ಕದಲ್ಲಿ ಡೀಪ್ ಫ್ರೈಗೆ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲೇ 2 ಸೈಡನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಆಯಿಲು ಜಾಸ್ತಿ ಹೀಟ್ ಆಗಿರಬಾರ್ದು. ಯಾಕಂದರೆ ನಾವು ಕಾಯಿ ಹಾಲು ಹಾಕ್ಬಿಟ್ಟು ಬೇಕಾದ್ರೆ ಸ್ವೀಟ್ ಮಾಡ್ತಾಯಿದ್ದೀವಲ್ಲ, ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ನೀವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಯಿಲಿಂದ ರಿಮೂವ್ ಮಾಡಿಬಿಟ್ಟು ಪಕ್ಕದಲ್ಲಿ ನಾವು ಪಾಕ ಮಾಡಿರ್ತೀವಲ್ಲ, ಪಾಕ ಸ್ವಲ್ಪ ಬೆಚ್ಚಗಿರುವಾಗಲೇ ಅದರಲ್ಲಿ ನಾವು ಫ್ರೈ ಮಾಡಿರೋಂಥ ಸ್ವೀಟ್ನ ಹಾಕಿ ಒಂದು 10 ನಿಮಿಷ ಸೈಡಿಗೆ ಬಿಡಬೇಕು. ಪಾಕ ಸ್ವಲ್ಪ ಬೆಚ್ಚಗಿರುವಾಗಲೇ ಅದ್ರ ನಾವು ಸ್ವೀಟ್ ಹಾಕಿರೋದ್ರಿಂದ ಸ್ವಲ್ಪ ಆ ಸ್ವೀಟು ಬೇಗನೆ ಆ ಪಾಕನ ಬೇಗ ಹೀರ್ಕೊಳ್ಳುತ್ತೆ. ಮತ್ತು ಸ್ವೀಟೂ ಸ್ವಲ್ಪ ಸಾಫ್ಟಾಗಿ ಸ್ಪಂಜ್ ಥರ ಇರುತ್ತೆ. ಅಷ್ಟೇ, ನೋಡಿದ್ರಲ್ಲ, ಈ ಸ್ವೀಟ್ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.